ಬಹುಭಾಷಾ ನಟಿ ಹನಿ ರೋಸ್ಗೆ ಲೈಂಗಿಕ ಕಿರುಕುಳ ನೀಡಿರುವಂತಹ ಪ್ರಕರಣದಲ್ಲಿ ಖ್ಯಾತ ಉದ್ಯಮಿ ಬಾಬಿ ಚಮ್ನೂರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಅರೆಸ್ಟ್ನ ಬೆನ್ನಲ್ಲೇ ನಟಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಬಹುಭಾಷಾ ನಟಿ ಹನಿ ರೋಸ್ಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಆರೋಪ. ಕೇರಳ ಪೊಲೀಸರಿಂದ ಖ್ಯಾತ ಉದ್ಯಮಿ ಬಾಬಿ ಚಮ್ನೂರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ನಟಿ ಹನಿ ರೋಸ್ ನೀಡಿದ್ದ ದೂರಿನ ಆಧಾರದ ಮೇಲೆ ಬಂಧನ ಮಾಡಲಾಗಿದೆ. ಕೇರಳದ ವಾಯ್ನಾಡಿನಲ್ಲಿ ಉದ್ಯಮಿ ಬಾಬಿ ಚಮ್ನೂರನ್ನ ಅರೆಸ್ಟ್ ಮಾಡಿದ್ದಾರೆ. ಕೇರಳ ಪೊಲೀಸರ ವಿಶೇಷ ತನಿಖಾ ತಂಡದಿಂದ ಬಾಬಿ ಚಮ್ನೂರನ್ನ ಬಂಧನ ಮಾಡಿದ್ದಾರೆ. ಇನ್ನು ಬಾಬಿ ಚಮ್ನೂರು ಬಂಧನಕ್ಕೆ ನಟಿ ಹನಿ ರೋಸ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನು ಬಾಬಿ ಬಂಧನದಿಂದ ನನಗೆ ಇನ್ನು ಮುಂದೆ ನೆಮ್ಮದಿ ಸಿಗುತ್ತೆ ಅಂತ ನಟಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಂಧನಕ್ಕೆ ಒಳಗಾಗಿರುವಂತಹ ಬಾಬಿ ಚಮ್ನೂರು ಜ್ಯುವೆಲ್ಲರ್ಸ್ ಸಹ ಮಾಲೀಕ. ಚಿನ್ನಾಭರಣ ವ್ಯಾಪಾರಕ್ಕೆ ಬಹಳ ಖ್ಯಾತಿಯನ್ನ ಪಡೆದಿರೋ ಚಮ್ನೂರು ಕೇರಳ, ಬೆಂಗಳೂರು ಸೇರಿದಂತೆ ದೇಶದಾದ್ಯಂತ ಚಮ್ನೂರು ಬಹಳ ಫೇಮಸ್ ಇದೆ. ಇನ್ನು ಚಮ್ನೂರು ಜ್ಯುವೆಲ್ಲರ್ಸ್ ಸಹ ಮಾಲೀಕ ಅರೆಸ್ಟ್ ಆಗಿದ್ದಾನೆ. ಖ್ಯಾತ ಬಹುಭಾಷಾ ನಟಿ ಹನಿ ರೋಸ್ಗೆ ಲೈಂಗಿಕ ಕಿರುಕುಳ ನೀಡಿರುವಂತ ಆರೋಪದ ಮೇಲೆ ಈಗ ಖ್ಯಾತ ಉದ್ಯಮಿ ಬಾಬಿ ಚಮ್ನೂರನ್ನ ಎಸ್ಐಟಿ ಅರೆಸ್ಟ್ ಮಾಡಿದ್ದಾರೆ. ನಟಿ ಹನಿ ರೋಸ್ ಅವರಿಗೆ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾರೆ ಎನ್ನುವಂತ ಆರೋಪವನ್ನ ಮಾಡಿದ್ರು. ಇನ್ನು ಈ ಪ್ರಕರಣವನ್ನ ಕೈಗೆತ್ತಿಕೊಂಡಿರುವಂತಹ ಪೊಲೀಸರು ಅಂದ್ರೆ ವಿಶೇಷ ತನಿಖಾ ತಂಡವನ್ನ ಕೂಡ ಇಲ್ಲಿ ರಚನೆ ಮಾಡಿದ್ರು. ಸದ್ಯ ಖ್ಯಾತ ಉದ್ಯಮಿ ಬಾಬಿ ಚಮ್ನೂರನ್ನ ಕೇರಳದ ವಾಯ್ನಾಡಿನಲ್ಲೇ ಅರೆಸ್ಟ್ ಮಾಡಲಾಗಿದೆ. ಕೇರಳ ಪೊಲೀಸರ ವಿಶೇಷ ತನಿಖಾ ತಂಡದಿಂದ ಈಗ ಬಾಬಿ ಚಮ್ನೂರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಅರೆಸ್ಟ್ನ ಬೆನ್ನಲ್ಲೇ ನಟಿ ಹನಿ ರೋಸ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಾಬಿ ಬಂಧನದಿಂದ ನನಗೆ ಇನ್ನು ಮುಂದೆ ನೆಮ್ಮದಿ ಸಿಗುತ್ತೆ ಅಂತ ನಟಿ ಹೇಳಿದ್ದಾರೆ. ಬಂಧನಕ್ಕೆ ಒಳಗಾಗಿರುವಂತ ಬಾಬಿ ಚಮ್ನೂರು ಜ್ಯುವೆಲ್ಲರ್ಸ್ನ ಸಹ ಮಾಲೀಕ. ಚಿನ್ನಾಭರಣ ವ್ಯಾಪಾರಕ್ಕೆ ಬಹಳ ಖ್ಯಾತಿಯನ್ನ ಪಡೆದಿರೋದು ಚಮ್ನೂರು. ಕೇರಳ, ಬೆಂಗಳೂರು ಸೇರಿದಂತೆ ದೇಶದಾದ್ಯಂತ ಚಮ್ನೂರು ಬಹಳ ಫೇಮಸ್ ಇದೆ. ಇನ್ನು ಈ ಚಮ್ನೂರು ಜ್ಯುವೆಲ್ಲರ್ಸ್ನ ಸಹ ಮಾಲೀಕ ಈತನನ್ನ ಈಗ ಎಸ್ಐಟಿ ಅರೆಸ್ಟ್ ಮಾಡಿದೆ. ಅಂದ್ರೆ ಇರುವಂತದ್ದು ಬಹಳ ಗಂಭೀರವಾಗಿರುವಂತ ಆರೋಪ. ಅದುವೇ ಖ್ಯಾತ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎನ್ನುವಂತ ಆರೋಪ ಇದೆ. ಸದ್ಯ ಅರೆಸ್ಟ್ ಆಗಿದ್ದಾರೆ. ಇನ್ನು ಈತ ಬಾಬಿ ಅರೆಸ್ಟ್ ಆಗ್ತಿದ್ದಂತೆ ನಟಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ನೆಮ್ಮದಿಯಾಗಿರ್ಬೋದು ಅನ್ನೋದಾಗಿ ನಟಿ ಹೇಳ್ತಿದ್ದಾರೆ. ಇನ್ನು ಈ ಹಿಂದೆ ಪರೋಕ್ಷವಾಗಿ ಎಚ್ಚರಿಕೆಯನ್ನ ನೀಡಿದ್ರು ನಟಿ. ವೈಯಕ್ತಿಕವಾಗಿ ನಾನು ತಿರಸ್ಕಾರ ಮತ್ತು ಸಹನಾಭೂತಿಯಿಂದ ಮಾನಸಿಕವಾಗಿ ತೊಂದರೆಗೆ ಒಳಗಾದಾಗ ಜನರು ಸಹ ಇಂಥ ಭೀಕರವಾದ ಹೇಳಿಕೆಗಳನ್ನ ನಿರ್ಲಕ್ಷಿಸ್ತೇನೆ ಅನ್ನೋದಾಗಿ ಹೇಳಿದ್ರು. ಆದರೆ ಯಾವಾಗ ಅತಿಯಾದಂತಹ ಅತಿರೇಕದ ಅಶ್ಲೀಲ ಪದಗಳನ್ನ ಬಳಕೆ ಮಾಡುವುದು, ಹಿಂಸೆಗಳು ಬರ್ತಿದ್ದಂತೆ ನಟಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಈಗ ಕೇರಳದ ವಾಯ್ನಾಡಿನಲ್ಲಿ ಖ್ಯಾತ ಉದ್ಯಮಿ ಬಾಬಿ ಚಮ್ನೂರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಉದ್ಯಮಿ ಬಹಳ ಒಂದು ಪ್ರಭಾವಿ ವ್ಯಕ್ತಿ. ಅಂದ್ರೆ ಬಂಧನಕ್ಕೀಡಾಗಿರುವಂತ ಉದ್ಯಮಿ ಬಾಬಿ ಚಮ್ನೂರು ಚಮ್ನೂರು ಜ್ಯುವೆಲ್ಲರ್ಸ್ ಸಂಸ್ಥೆಯ ಸಹ ಮಾಲೀಕ, ಚಮ್ನೂರು ಗ್ರೂಪ್ನ ಅಧ್ಯಕ್ಷ ಅಂತ ಕೂಡ ಹೇಳಲಾಗ್ತಿದೆ. ಇನ್ನು ಚಿನ್ನಾಭರಣಗಳ ವ್ಯಾಪಾರ ಮಾಡುವಂತಹ ಬೃಹತ್ ವ್ಯಾಪಾರ ಸಮೂಹವಾಗಿದೆ ಇದು. ಇನ್ನು ಈ ಸಂಸ್ಥೆ ಏನಿದೆಯಲ್ಲ ಚಮ್ನೂರು 2012ರಲ್ಲಿ ಫುಟ್ಬಾಲ್ ದಂತಕತೆ ಡಿಯಾಗೋ ಮರಡಾನೋ ಅವರನ್ನ ಕೇರಳಕ್ಕೆ ಕರೆತರುವಲ್ಲೂ ಕೂಡ ಯಶಸ್ವಿ ಆಗಿತ್ತು. ಸದ್ಯ ಲೈಂಗಿಕ ಕಿರುಕುಳ ನೀಡಿರುವಂತಹ ಪ್ರಕರಣದಲ್ಲಿ ಆತನನ್ನ ಎಸ್ಐಟಿ ಅರೆಸ್ಟ್ ಮಾಡಿದ್ದಾರೆ.